ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಸಾಕಷ್ಟು ತಿಂಗಳಿಂದ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಬಂದಿಲ್ಲ. ಸೊ ಆಗಸ್ಟ್ ಆದಮೇಲೆ ಯಾವುದೇ ರೀತಿಯಾದಂಥ ಹಣ ನಿಮ್ಗೆಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಬಂದಿಲ್ಲ. ಸೊ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ನಿಮಗೆ ನೀಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಆಗಸ್ಟ್ ತಿಂಗಳಾದ್ಮೇಲೆ ಯಾರಿಗೂ ಕೂಡ ಬಂದಿಲ್ಲ. ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು 3 ತಿಂಗಳಾಯ್ತು ಈಗಾಗಲೇ ಹಣ ಬರದೆ. ಸಾಕಷ್ಟು ಜನರಿಗೆ ಈಗಾಗಲೇ ಪೆಂಡಿಂಗ್ ಇದೆ, ಎಲ್ಲೋ ಒಬ್ಬೊಬ್ಬರಿಗೆ ಹಣ ಬಂದಿದೆ ಅಷ್ಟೇನೆ. ಆಲ್ಮೋಸ್ಟ್ ಆಲ್ 90% ಅಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿಯ ಹಣ ಬಂದೇ ಇಲ್ಲ. ಸ್ನೇಹಿತರೆ, ಪ್ರತಿ ತಿಂಗಳು ಹೋಗಿ ಅಕ್ಕಿನ ನೀವು ತೆಗೆದುಕೊಂಡು ಬಂದಿರ್ತೀರಾ, ಆದರೆ ಅಕ್ಕಿಗೆ ಬರುವಂತ ಹಣ ಏನಿದೆಯೋ ಅದು ಸರಿಯಾಗಿ ಅಕೌಂಟಿಗೆ ಬರ್ತಾ ಇಲ್ಲ. ಸೊ ಕಳೆದ 2-3 ತಿಂಗಳಿಂದ ಹಣ ಬರದೇ ಇದ್ರೂ ಕೂಡ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಅಪ್ಡೇಟ್ಸ್ ಕೂಡ ಇಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಹಣನ ಚೆಕ್ ಮಾಡ್ಕೊಳ್ತೀರಾ, ಆದ್ರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಎಷ್ಟು ತಿಂಗಳಿಂದ ಬರಬೇಕು, ಎಷ್ಟು ಹಣ ಬರ್ಬೇಕಂತ ಹೇಳ್ಬಿಟ್ಟೆ ಸಾಕಷ್ಟು ಮಹಿಳೆಯರಿಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಕ್ಲಾರಿಟಿನೇ ಇರೋದಿಲ್ಲ. ಸ್ನೇಹಿತರೆ, ಕಳೆದ 3 ತಿಂಗಳಿಂದ ಹಣನೇ ಬಂದಿಲ್ಲ. ಸ್ನೇಹಿತರೆ, ಎಲ್ಲೋ ಒಬ್ಬೊಬ್ಬರಿಗೆ ಹಣ ಬಂದಿದೆ ಬಿಟ್ರೆ ಯಾರಿಗೂ ಕೂಡ ಹಣ ಬಂದಿಲ್ಲ. ಸೊ ಈ ಒಂದು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ ಕೂಡ ಬರ್ತಾ ಇಲ್ಲ. ಸೊ ಯಾಕಂತ ಹೇಳಿದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಪ್ರತಿ ವಾರದಲ್ಲೂ ಕೂಡ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾನೆ ಇರ್ತಾರೆ, ಪತ್ರಿಕಾಗೋಷ್ಠಿ ನಡೆಸ್ತಾರೆ, ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಆ ಟ್ವಿಟರ್ ಮೂಲಕ ಟ್ವೀಟ್ ಮಾಡುವಂತ ಪ್ರಯತ್ನ ಆದ್ರೂ ಮಾಡ್ತಾರೆ. ಈ ರೀತಿಯಾಗಿ ನೀವು ಎಲ್ಲಾದ್ರೂ ಒಂದು ಇನ್ಫಾರ್ಮೇಶನ್ ತಿಳ್ಕೊಳ್ಬಹುದು. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೊಂದು 3 ದಿನದಲ್ಲಿ ಬರುತ್ತೆ, 5 ದಿನದಲ್ಲಿ ಬರುತ್ತೆ, ಈ ರೀತಿಯಾಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆದ್ರೆ ಈ ಒಂದು ಆಹಾರ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪನವರು ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ಕೂಡ ನಡೆಸೋದಿಲ್ಲ. ಜೊತೆಗೆ ಸ್ನೇಹಿತರೆ, ಟ್ವಿಟರ್ ಮೂಲಕ ಟ್ವೀಟ್ ಕೂಡ ಮಾಡೋದಿಲ್ಲ. ಸ್ವತಃ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಮಾತನಾಡೋದಿಲ್ಲ. ಸೊ ಯಾರಿಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಸೊ ಈ ಒಂದು ಯೋಜನೆಯ ಹಣ ಬರುತ್ತಾ ಇಲ್ವಾ, ಹಾಗೆ ಎಷ್ಟು ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಸೊ ಹಣ ಪೆಂಡಿಂಗ್ ಇರೋದಾದ್ರೂ ಯಾವಾಗ ಬರುತ್ತೆ, ಇನ್ನು ಮುಂದೆ ಹಣ ಬರೋದೇ ಇಲ್ವಾ, ಇನ್ನು ಮುಂದೆ ಸ್ಟಾಪ್ ಆಯ್ತಾ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ. ಪ್ರತಿ ತಿಂಗಳು ಅಕ್ಕಿ ಮಾತ್ರ ನಿಮಗೆ ಸಿಗ್ತಾ ಇರುತ್ತೆ, ಆದ್ರೆ ಉಚಿತ ಅಕ್ಕಿಗೆ ಬರ್ತಾ ಇರುವಂತಹ ಹಣ ಮಾತ್ರ ಸರಿಯಾಗಿ ನಿಮ್ಮ ಅಕೌಂಟಿಗೆ ಬರ್ತಾ ಇರೋದಿಲ್ಲ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳದ್ನಲ್ಲ, ಅದೇನಂತ ಹೇಳಿದ್ರೆ ಈಗಾಗಲೇ 2-3 ತಿಂಗಳಿಂದ ಯಾರ್ಯಾರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆಯೋ ಅಂತವರಿಗೆಲ್ರಿಗೂ ಕೂಡ ಒಂದೇ ಸಲ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಸೊ ಈಗಾಗಲೇ 2-3 ತಿಂಗಳಿಂದ ಪೆಂಡಿಂಗ್ ಇರುವಂತಹ ಹಣ ಒಂದೇ ಸಲ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗುತ್ತೆ. ಸೊ ಪ್ರತಿ ತಿಂಗಳು 500 ಚಿಲ್ಲರೆ ನಿಮ್ಮ ಅಕೌಂಟಿಗೆ ಹಣ ಬರ್ತಾ ಇತ್ತು ಅಂತ ಹೇಳಿದ್ರೆ ಈಗಾಗಲೇ 1,500 ಚಿಲ್ಲರೆ ನಿಮಗೆ ಅಕೌಂಟಿಗೆ ಹಣ ಒಂದೇ ಸಲ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ. ಸೊ ಯಾರ್ಯಾರಿಗೆ ಈಗಾಗಲೇ 3 ತಿಂಗಳಿಂದ ಹಣ ಬಂದಿಲ್ವೋ, ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ಒಂದು 3 ತಿಂಗಳಿಂದ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅವರೆಲ್ಲರಿಗೂ ಕೂಡ ಈ ತಿಂಗಳಲ್ಲೇ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಒಂದೇ ಸಲ ನಿಮಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ ಕಾದು ನೋಡೋಣ ಯಾರ್ಯಾರಿಗೆ ಹಣ ಬರ್ತಾ ಇದೆಯೋ ಒಂದೇ ಸಲ ನಿಮಗೆ ಅಕೌಂಟಿಗೆ ಜಮಾ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ. ಜೊತೆಗೆ ನನಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಬಂದರೂ ಕೂಡ ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು, ಈ 2 ಯೋಜನೆಯ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಇದಿಷ್ಟು ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.